ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಸೋಮವಾರ ದಿವಸ ಸಂಸತ್ತಿನಲ್ಲಿ ಒಂದು ಕುತೂಹಲಕಾರಿ ಘಟನೆ ನಡೆಯಿತು. ಮೊದಲಿಗೆ ಬೆಳಗ್ಗೆ ಮಲ್ಲಿಕಾರ್ಜುನ ಮುತ್ಯ ಅವರು ಒಂದು ವಿಪಕ್ಷಗಳ ಸಭೆಯನ್ನು ಕರೀತಾರೆ, ಇಂಡಿಯಾ ಅಲಯನ್ಸ್ನ ಸಭೆ. ಕಳೆದ ವಾರವಿಡೀ ನಾವು ಸಂಸತ್ತಿನ ಅಧಿವೇಶನ ನಡೆಯಲಾರದ ಹಾಗೆ ನೋಡಿಕೊಂಡಿದ್ದೇವೆ. ಸಭಾತ್ಯಾಗ ಮಾಡ್ತಾ ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣವಾಗಿ ಹಿನ್ನಡೆಯನ್ನು ಅನುಭವಿಸುವ ಹಾಗೆ ಮಾಡಿದ್ದೇವೆ. ಇದೇ ಒಗ್ಗಟ್ಟನ್ನು ಮುಂದುವರಿಸಿಕೊಂಡು ಹೋಗೋಣ, ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿರಬೇಕಾದಂಥ ಅನಿವಾರ್ಯತೆ, ಈ ವಾರದ ಅಜೆಂಡಾ ಹೇಗಿರಬೇಕು ಅಂತ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಕರೀತಾರೆ. ಅಧ್ಯಕ್ಷತೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಮುತ್ಯ. ಸಭೆಗೆ ಬರಬೇಕಾದವರು 28 ಪಕ್ಷಗಳ ಧುರೀಣರು, ಸಂಸದರು, ನಾಯಕರು. ಆದರೆ ಮಲ್ಲಿಕಾರ್ಜುನ ಮುತ್ಯ ಅವರ ದುರದೃಷ್ಟಕ್ಕೆ ಸ್ವತಃ ತೃಣಮೂಲ ಕಾಂಗ್ರೆಸ್ನಿಂದ ಒಬ್ಬರು ಬರೋದಿಲ್ಲ. ಅಖಿಲೇಶ್ ಯಾದವ್ ಬಣದಿಂದ ಅಖಿಲೇಶ್ ಯಾದವೇ ಹೋಗೋದಿಲ್ಲ. DMKಯ ಸಂಸತ್ ಸದಸ್ಯರು ಯಾರೂ ಬರೋದೇ ಇಲ್ಲ ಸಭೆಗೆ. ಉಳಿದವರು ಯಾರಿದ್ರು ಅವರು ಸಭೆಗೆ ಬಂದು ಕೂತ್ಕೋತಾರೆ. ಬಂದ ತಕ್ಷಣ ಮಲ್ಲಿಕಾರ್ಜುನ ಮುತ್ಯ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಹೇಳ್ತಾರೆ, ಕಳೆದ ಬಾರಿ ಯಾವ ಒಗ್ಗಟ್ಟನ್ನು ನಾವು ಪ್ರದರ್ಶಿಸಿದ್ದೇವೋ ಅದೇ ಒಗ್ಗಟ್ಟನ್ನು ಈ ಬಾರಿ ಮುಂದುವರಿಸಿಕೊಂಡು ಹೋಗೋಣ. ಈ ವಾರ ಕೂಡ ನಾವು ಹಠವನ್ನು ಹಿಡಿಯಬೇಕು. ಅದಾನಿ ಕುರಿತಾಗಿ ಚರ್ಚೆಯಾಗಬೇಕು. ಸಂಸತ್ತಿನಲ್ಲಿ ಜಂಟಿ ಸಂಸದೀಯ ಸಮಿತಿಯನ್ನು ನೇಮಕಾತಿ ಮಾಡಬೇಕು. ಅದಾನಿಯವರು ನಡೆಸಿರುವಂಥ ಭ್ರಷ್ಟಾಚಾರದ ಕುರಿತಾಗಿ ತನಿಖೆಯಾಗಬೇಕು. ಅದಕ್ಕಾಗಿ JPCಯನ್ನು ಫಾರ್ಮ್ ಮಾಡಬೇಕು. ಈ ರೀತಿಯಾದಂಥ ತಮ್ಮ ಅಜೆಂಡಾವನ್ನು ಹೇಳ್ತಾರೆ. ಅಲ್ಲಿ ಬಂದಂಥ ನಾಯಕರು ಹೇಳ್ತಾರೆ, ಇಲ್ಲ ನಮ್ಮ ಪಕ್ಷದವರು ಈಗಾಗಲೇ ಒಂದು ವಾರದಿಂದ ರೋಸಿ ಹೋಗಿದ್ದಾರೆ. ನಾವು ಇದೇ ರೀತಿ ಮುಂದುವರಿಸ್ಕೊಂಡು ಕೂತ್ರೆ ನಾಳೆ ನಾವು ಕ್ಷೇತ್ರಕ್ಕೆ ಹೋಗೋದು ತುಂಬ ಕಷ್ಟ ಆಗತ್ತೆ. ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಾರದೆ, ಯಾವುದೇ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಲಾರದೆ ದಿಲ್ಲಿಗೆ ಹೋಗಿ ಮಜಾ ಮಾಡಿ ಬರ್ತಾರೆ ಅನ್ನುವಂಥ ಅಭಿಪ್ರಾಯ ಎಲ್ಲ ಕಡೆ ಉಂಟಾಗತ್ತೆ. ಆ ರೀತಿ ಸಂಪೂರ್ಣವಾಗಿ ನಾವು ಸಭಾತ್ಯಾಗ ಮಾಡಿ ಅರಾಜಕತೆಯನ್ನು ಸೃಷ್ಟಿಸಲಿಕ್ಕೆ ನಮ್ಮ ಯಾವುದೇ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರ ಪರವಾಗಿ ಮಲ್ಲಿಕಾರ್ಜುನ ಮುತ್ಯ ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾರೆ. ಈ ರೀತಿ ನಾವು ಒಗ್ಗಟ್ಟಾಗಿರೋದು ಎಷ್ಟು ಮುಖ್ಯ ಅನ್ನೋದು, ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವುದನ್ನು ಹೇಳಲಿಕ್ಕೆ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಒಬ್ಬ ಪಕ್ಷದವರು, ಯಾವ ನಾಯಕರು ಇವರ ಮಾತಿಗೆ ಸೊಪ್ಪು ಹಾಕುವುದಿಲ್ಲ. ಅದಾದ ಮೇಲೆ ಕಿರಣ್ ರಿಜಿಜು ಮತ್ತು ಓಂ ಪ್ರಕಾಶ್ ಬಿರ್ಲಾ ಅವರ ಕೊಠಡಿಯಲ್ಲಿ ಒಂದು ಸಭೆಯನ್ನು ಕರೀತಾರೆ. ಎಲ್ಲ ವಿಪಕ್ಷಗಳ ನಾಯಕರು ಈ ಸಭೆಗೆ ಬರಬೇಕು ಅಂತ ಕರೀತಾರೆ. ಆವಾಗ ಸ್ವಾಭಾವಿಕವಾಗಿ ಅಖಿಲೇಶ್ ಯಾದವ್ ಹೋಗ್ತಾರೆ, ಆಮೇಲೆ TMCಯಿಂದ ಬ್ಯಾನರ್ಜಿ ಹೋಗ್ತಾರೆ, ಉಳಿದ ಎಲ್ಲ ವಿಪಕ್ಷಗಳ ನಾಯಕರು ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ ಮುತ್ಯನೂ ಹೋಗೋದಿಲ್ಲ, ರಾಹುಲ್ ಗಾಂಧಿನೂ ಹೋಗೋದಿಲ್ಲ. ಅವರ ಬದಲಾಗಿ ಗೌರವ್ ಗೊಗೋಯನ್ನು ಕಳಿಸಲಾಗತ್ತೆ. ಓಂ ಪ್ರಕಾಶ್ ಬಿರ್ಲಾ ಅವರು ಹೇಳ್ತಾರೆ, ನೋಡಿ, ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ನಡೆದಂಥ ವ್ಯವಹಾರದ ಬಗ್ಗೆ ನಾವು ಸಂಸತ್ನ ಸಭೆಯನ್ನು ಹಾಳು ಮಾಡಲಿಕ್ಕಾಗೋದಿಲ್ಲ, ಅದರ ಕುರಿತು ಚರ್ಚೆ ಮಾಡಲಿಕ್ಕಾಗೋದಿಲ್ಲ. ಅದರ ಬಿಟ್ಟು ಈ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳ ಕುರಿತಾಗಿ ನೀವು ಯಾವುದೇ ವಿಚಾರವನ್ನಿಟ್ಟರೂ ನಿಮಗೋಸ್ಕರ ಸಮಯವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಜೊತೆಗೆ ಸಂವಿಧಾನದ ಕುರಿತು ನಾವು ಚರ್ಚೆಯನ್ನು ಮಾಡೋಣ. ಲೋಕಸಭೆಯಲ್ಲಿ 2 ದಿವಸ, ರಾಜ್ಯಸಭೆಯಲ್ಲಿ 2 ದಿವಸ. ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೇನೆ. ನೀವು ಸಹಕರಿಸಿ. ಈ ರೀತಿ ನಿರಂತರವಾಗಿ ನಾವು ಸಭೆ ಸಂಸತ್ ಅಧಿವೇಶನ ನಡೆಯಲಾರದ ಹಾಗೆ ಮಾಡಿದರೆ ತೆರಿಗೆದಾರರ ಕೋಟ್ಯಾಂತರ ರೂಪಾಯಿ ಪ್ರತಿನಿತ್ಯ ಸೂರಾಗಿ ಹೋಗುತ್ತೆ, ಅಪವ್ಯಯವಾಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಮಾಡಬೇಡಿ, ದಯವಿಟ್ಟು ಸಹಕರಿಸಿ ಅಂತ ಕೇಳ್ತಾರೆ. ಕಿರಣ್ ರಿಜಿಜು ಸಂಸದೀಯ ಖಾತೆಯ ಸಚಿವ ಹೇಳ್ತಾರೆ, ನೋಡಿ, ನಿಮ್ಮ ಯಾವ ಬೇಡಿಕೆ ಇದ್ದರೂ, ನಿಮ್ಮ ಯಾವ ಚರ್ಚೆಯ ವಿಷಯವಿದ್ದರೂ ಅದಕ್ಕಾಗಿ ಸಮಯವನ್ನು ಗೊತ್ತುಪಡಿಸುವ ಜವಾಬ್ದಾರಿ ನಮ್ಮದು. ಅದನ್ನೆಲ್ಲ ಅಜೆಂಡಾದಲ್ಲಿ ಸೇರಿಸೋಣ. ನಿಮ್ಗೆ ಯಾವ ರೀತಿ ಚರ್ಚೆ ಆಗಬೇಕು ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ನಾಳೆಯಿಂದ ಯಾವುದೇ ಕಾರಣಕ್ಕೂ ಸಭೆ ನಿಲ್ಲಬಾರದು. ಮಂಗಳವಾರದಿಂದ ಸಭೆ ಶುರು ಆಗಬೇಕು. ಎಲ್ಲ ವಿಪಕ್ಷದವರು ಒಪ್ಕೋತಾರೆ. ಸೋಮವಾರ ದಿವಸ ಸಂಜೆ ಗೌರವ್ ಗೊಗೋಯ್ ಹೇಳಲಿಕ್ಕೆ ಬರ್ತಾರೆ, ಇಲ್ಲ ನಾವು ಕಳೆದ 1 ವಾರದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಭಾಳ ದೊಡ್ಡದಾದಂಥ ಆರ್ಥಿಕ ಹಿನ್ನಡೆ ಆಗುವಂಥದ್ದು, ಭ್ರಷ್ಟಾಚಾರ ಮಾಡಿದ್ದಾರೆ, ವಿದೇಶದಲ್ಲಿ ಭಾರತ ಹೆಸರು ಹಾಳಾಗಿದೆ ಗೌತಮ್ ಅದಾನಿಯಿಂದಾಗಿ, ಆದ್ದರಿಂದ ಗೌತಮ್ ಅದಾನಿ ಕುರಿತು ಚರ್ಚೆ ಆಗಲೇಬೇಕು ಅಂತ. ಆ ಮಾತಿಗೆ ವಿಪಕ್ಷದವರೇ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ನೀವು ಅದಾನಿ ಅಂದ್ಕೊಂಡು ಕೊಡ್ತಾರೆ, ಇಡೀ ಸಂಸತ್ ಹಾಳಾಗೋಗ್ಬಿಡುತ್ತೆ, ನಿಮ್ಮ ಮಾತನ್ನು ಕೇಳಲಿಕ್ಕಾಗಲ್ಲ ಅಂತ. ಗೌರವ್ ಗೊಗೋಯ್ ಎಷ್ಟೇ ಹೇಳಿದರೂ ಕೂಡ ಯಾವ ವಿಪಕ್ಷ ನಾಯಕರು ಸಿದ್ಧರಾಗೋದಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿಗೆ
ಯಾವ ಹಿಡನ್ ಅಜೆಂಡಾ ಇಟ್ಕೊಂಡು ರಾಹುಲ್ ಗಾಂಧಿ ಇಡೀ ಚಳಿಗಾಲದ ಅಧಿವೇಶನವನ್ನು ಹೇಗೆ ಹಿಂದೆ ರಫೇಲ್ ಕುರಿತಾಗಿ, ಹೇಗೆ ಪೆಗಸಿಸ್ ಕುರಿತಾಗಿ ಇಡೀ ಅಧಿವೇಶನವನ್ನು ಹೇಗೆ ಮಣಿಪುರ ಕುರಿತಾಗಿ ಹಾಳು ಮಾಡಿದ್ರು, ಆ ರೀತಿ ಈ ಬಾರಿ ಮಾಡಬೇಕು ಅನ್ನುವಂಥ ಅವರ ಕುತಂತ್ರ ಸಂಪೂರ್ಣವಾಗಿ ವಿಫಲ ಆಗಿಬಿಡತ್ತೆ. ನೋಡಿ, ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಸೇಫ್ ಲಾಕರ್ ತೆಗೆದು ಅದರೊಳಗಿಂದ ಕವರ್ ತೆಗೆದು ಮುಂಬೈನ ಸ್ಲಮ್ಮನ್ನು ತೋರಿಸ್ತಾರೆ. ಧಾರಾವಿಯಲ್ಲಿ 9 ಲಕ್ಷ ಜನ ವಾಸ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಜಗತ್ತಿನ 3ನೇ ಅತಿ ದೊಡ್ಡ ಕೊಳಚೆ ಪ್ರದೇಶ, ಏಷ್ಯಾದ ಅತಿ ದೊಡ್ಡದಾದಂಥ ಕೊಳಚೆ ಪ್ರದೇಶ ಇದು. ಕ್ರಿಮಿಗಳ ಹಾಗೆ ಜನ ಬದುಕ್ತಾರೆ, ನೊಣದ ಹಾಗೆ ಬದುಕ್ತಾರೆ. ಅಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇರಲಾರ್ದಂಥ ಅತೀ ಕೆಟ್ಟದಾದಂಥ ಕೊಳಚೆ ಪ್ರದೇಶ ಅದು. ಇವತ್ತಿಲ್ಲ ನಾಳೆ ಅದರ ಪುನರುದ್ಧಾನ, ಜೀರ್ಣೋದ್ಧಾರ ಆಗಬೇಕಾದಂಥದ್ದು ಅನಿವಾರ್ಯವಾಗಿದ್ದಂಥದ್ದು. ಅಂಥದ್ದೊಂದು ದೊಡ್ಡದಾದಂಥ ಯೋಜನೆಯ ವಿರುದ್ಧವಾಗಿ ಇವರು ಅಲ್ಲಿಯ ಮುಂಬೈನ ಕೊಳಚೆ ಪ್ರದೇಶದವ್ರನ್ನ ಎತ್ತಿ ಕಟ್ತಾರೆ ಅದರ ವಿರುದ್ಧವಾಗಿ. ಹೇಗೆ? ನಿಮ್ಮ ಜಮೀನನ್ನು ಹೊಡ್ಕೋತಾ ಇದ್ದಾರೆ ಅದಾನಿ, ನೀವೆಲ್ಲ ಬೀದಿ ಪಾಲಾಗ್ಬಿಡ್ತೀರಿ, ನಿಮಗೆ ಮನೆ ಕೊಡ್ತೀನಿ ಅಂತ ಹೇಳ್ತಾರೆ, ಮನೆಯನ್ನು ಕೊಡೋದಿಲ್ಲ, ನೀವು ಸಂಪೂರ್ಣವಾಗಿ ರಸ್ತೆಗೆ ಬೀಳ್ತೀರಿ. ಇದು ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಅದಾನಿ ಮಾಡ್ತಾ ಇರುವಂಥ ದೊಡ್ಡದಾದಂಥ ಷಡ್ಯಂತ್ರ. ಮುಂಬೈಗೆ ಬರುವಂಥ ಎಲ್ಲ ಯೋಜನೆಗಳನ್ನು ಗುಜರಾತಿಗೆ ಕೊಡ್ತಾ ಇದ್ದಾರೆ. ಮುಂಬೈನವರಿಗೆ ನಾಳೆ ಕೆಲಸವೇ ಇರೋದಿಲ್ಲ. ಈ ರೀತಿಯಾದಂಥ ವಿಷಬೀಜ ಬಿತ್ತುವ ಕೆಲಸವನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರೆ. ಫಲಿತಾಂಶ ಏನಾಯಿತು? ಮಹಾರಾಷ್ಟ್ರದ ಸ್ಥಳೀಯ ವಿಚಾರವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಹೋರಾಟ ಮಾಡಿದ್ದು, ಮುಂಬೈ ಜನರ ಪರವಾಗಿ ಹೋರಾಟ ಮಾಡಿದ್ದು, ಮಹಾರಾಷ್ಟ್ರದ ಜನರ ಪರವಾಗಿ ಹೋರಾಟ ಮಾಡಿದ್ದು, ಅವರ ಪರವಾಗಿ ಧ್ವನಿಯನ್ನೆತ್ತಿದ್ದು. ಇಡೀ ಚುನಾವಣೆಯಲ್ಲಿ ಸ್ಥಳೀಯ ವಿಚಾರವೇ ಆದ್ಯತೆಯಿಂದ ಚುನಾವಣೆ ನಡೆದದ್ದು. ಕೊನೆಗೆ ಆಗಿದ್ದಂಥ ಫಲಿತಾಂಶ ಏನು? ರಾಹುಲ್ ಗಾಂಧಿಯ ಜೀವನದಲ್ಲಿ 16 ಸೀಟಿಗೆ ಇಳಿದ್ಬಿಡ್ತಾರೆ ಮಹಾರಾಷ್ಟ್ರದಲ್ಲಿ, ಕೇವಲ 16 ಸೀಟು. ಅಂದರೆ ಅದಾನಿ ಕುರಿತಾಗಿ ಜನರಿಗೆ ಯಾವುದೇ ರೀತಿಯಾದಂಥ ವ್ಯಾಮೋಹ ಇಲ್ಲ ಆ ವಿಷಯದ ಕುರಿತಾಗಿ ಮಾತಾಡಲಿಕ್ಕೆ. ಮತ್ತು ಅದಾನಿ ಅನ್ನೋದು ಈ ದೇಶದ ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ, ನಮ್ಮದೇ ಆದಂಥ 108 ಸಮಸ್ಯೆಗಳಿದ್ದಾವೆ. ಅದರ ಕುರಿತಾಗಿ ಧ್ವನಿಯನ್ನು ಯಾರು ಎತ್ತಾರೋ ಅವರ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಯಾವ ಹಿಂದುತ್ವ ಅನ್ನೋದು ಇವತ್ತು ಪ್ರಮುಖ ವಿಷಯವಾಗಿದ್ದು ಜಾಗತಿಕ ಮಟ್ಟದಲ್ಲಿ. ನೋಡಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೂಡ ಪಟೇಲ್ ಅವರ ಆ ವಿಚಾರವನ್ನು ಅವರ ಇದರಲ್ಲಿ ಸಂಸತ್ತಿನಲ್ಲಿ ನಿನ್ನೆ ಚರ್ಚೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಪ್ರೀತಿ ಪಟೇಲ್ ಅವರು ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಭಾರತ ದೇಶದಲ್ಲಿ ಇವತ್ತು ಹಿಂದೂಗಳ ಇರುವಿಕೆಯ ಬಗ್ಗೆ, ವಕ್ಫನ ದಬಾವಣೆಯ ಬಗ್ಗೆ ಚರ್ಚೆ ಆಗಬೇಕು, ಯಾವ ಬಾಂಗ್ಲಾದೇಶದ ಹಿಂದೂಗಳ ಕುರಿತಾಗಿ ನಾವು ಕಾಳಜಿಯನ್ನು ವ್ಯಕ್ತಪಡಿಸಬೇಕು, ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಯಾವುದೋ ಒಬ್ಬ ಅದಾನಿನ ಹಿಡ್ಕೊಂಡು ಅದನ್ನೇ ಚರ್ಚೆ ಮಾಡ್ತೀನಿ, ಇಡೀ ಸಂಸತ್ ನಡೆಯಲಾರ್ದಾಗ ನೋಡ್ಕೋತೀನಿ ಅಂದರೆ ಯಾರೂ ಕೇಳಲಿಕ್ಕೆ ಸಿದ್ಧರಿರೋದಿಲ್ಲ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಇದು ರುಜುವಾತಾಗಿದೆ. ರಾಹುಲ್ ಗಾಂಧಿಯದು ಒಂದು ದೊಡ್ಡ ಸಮಸ್ಯೆ ಇದೆ. ಏನಪ್ಪ ಅಂದರೆ, ಈತ ಹುಟ್ಟುತ್ತಾ ಬೆಳ್ಳಿ ಸ್ಪೂನ್ ಇಟ್ಕೊಂಡು ಹುಟ್ಟಿದಂಥ ಮನುಷ್ಯ. ಹಠಮಾರಿತನದಲ್ಲಿ ಹಠಮಾರಿತನ. ಈತ ಏನನ್ನು ಹೇಳ್ತಾರೋ ಅದೇ ಆಗಬೇಕು ಅನ್ನುವಂಥ ಹಠ. ಅದು ಮನೆಯಲ್ಲಿ ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ಸರಿ. ಏಕೆಂದರೆ ಗುಲಾಮಿ ಮನಸ್ಥಿತಿಯವರು ಏನು ಬೇಕಾದರೂ ಅರಗಿಸ್ಕೊಳ್ಳಿಕ್ಕೆ ಸಿದ್ಧರಿರ್ತಾರೆ. ಒಂದಷ್ಟು ಕಾಲ ಇವರು ತಮ್ಮ ಮೇಲೆ ಸೋಲಿಗೆ ತಾವು ಕಾರಣರಲ್ಲ ಅಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಇಡೀ ಜೀವನವನ್ನು 20 ವರ್ಷ ಕಳೆದುಬಿಡ್ತು. ಅದಾದ ಮೇಲೆ ಚುನಾವಣೆ ಬಂದ ಸಂದರ್ಭದಲ್ಲಿ ಇವರು ಆಯ್ಕೆ ಮಾಡೋದು ಒಂದು ಅನಿಲ್ ಅಂಬಾನಿನ ಆಯ್ಕೆ ಮಾಡ್ತಾರೆ, ಇಲ್ಲದೆ ಹೋದರೆ ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡ್ತಾರೆ, ಇಲ್ಲ ಗೌತಮ್ ಅದಾನಿನ ಟಾರ್ಗೆಟ್ ಮಾಡ್ತಾರೆ, ಇಲ್ಲ ರಫೇಲ್ ಹಗರಣ ಮಾಡ್ತಾರೆ. ತನ್ನ ತಂದೆಯ ಮೇಲೆ ಬೊಫೋರ್ಸ್ ಹಗರಣ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿನ ರಫೇಲ್ ಹಗರಣಕ್ಕೆ ಸಿಲುಕಿಸುವ ಪ್ರಯತ್ನ ಮಾಡ್ತಾರೆ. ಇವೆಲ್ಲವೂ ವಿಫಲ ಆಗ್ತವೆ. ಆದರೆ ಇವರು ತಮ್ಮನ್ನು ತಾವು ತಿದ್ದಿಕೊಳ್ಳುವ ಪ್ರಯತ್ನ ಮಾಡೋದಿಲ್ಲ. ಈ ಚಳಿಗಾಲದ ಅಧಿವೇಶನವನ್ನು ಕೂಡ ಅದೇ ರೀತಿ ಹಾಳುಗೆಡುವಂಥ ಇವರ ಹಿಡನ್ ಅಜೆಂಡಾವನ್ನು ಸ್ವತಃ ವಿಪಕ್ಷ ನಾಯಕರು, ವಿಪಕ್ಷ ಸಂಸತ್ ಸದಸ್ಯರು ಸಂಪೂರ್ಣವಾಗಿ ವಿಫಲಗೊಳಿಸ್ತಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಇಡೀ ಸಂಸತ್ತಿನಲ್ಲಿ ಏಕಾಂಗಿಯಾಗಿ ಒಬ್ಬ ಫೇಲ್ಯೂರ್ ನಾಯಕನಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಹೊರಹೊಮ್ಮಿದ್ದಾರೆ. ದುರಂತ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಯಾವ ರಾಹುಲ್ ಗಾಂಧಿ ಕೇವಲ 4 ತಿಂಗಳ ಹಿಂದೆ ಇದೇ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿಗಿಂತ ತಾನು ಗ್ರೇಟು ಅನ್ನುವ ರೀತಿಯಲ್ಲಿ ಒಳಗಡೆ ಪ್ರವೇಶಿಸಿದ್ದು. ಅದಾದಮೇಲೆ ಅವರ ಟಿವಿ, ಅವರ ನಡೆ, ಅವರ ಮಾತು ಎಲ್ಲವನ್ನು ಗಮನಿಸಿದರೆ ಇನ್ನು 5 ವರ್ಷ ಸರ್ಕಾರ ಮಾಡೋದು ಭಾರಿ ಕಷ್ಟ ಅನ್ನುವ ರೀತಿಯಲ್ಲಿ ಈತ ವಿಜೃಂಭಿಸಿದರು ರಾಹುಲ್ ಗಾಂಧಿ. ಆದರೆ 4 ತಿಂಗಳಲ್ಲಿ ಸಮಯ ಎಲ್ಲದಕ್ಕೂ ಒಂದು ಫಲಿತಾಂಶವನ್ನು, ಉತ್ತರವನ್ನು ಕೊಡ್ತು. ಈಗ ರಾಹುಲ್ ಗಾಂಧಿ ಯಾವ ನರೇಂದ್ರ ಮೋದಿಯನ್ನು ಏಕಾಂಗಿ ಮಾಡಬೇಕು ಅವರ ಸರ್ಕಾರವನ್ನು ಅಂತ ಅಂದ್ಕೊಂಡಿದ್ರು, ಸ್ವತಃ ತಾವು ಏಕಾಂಗಿ ಆಗುವ ಮೂಲಕ
ಒಬ್ಬ ದುರಂತ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.